ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಕಸ್ಟಡಿಯಲ್ಲಿದ್ದಾರೆ ಭೈರತಿ ಬಸವರಾಜ್. ಡಿವೈಎಸ್ಪಿ ನೇತೃತ್ವದಲ್ಲಿ ಶಾಸಕರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರು ಈಗಾಗಲೇ ಸಿಐಡಿ ಕಸ್ಟಡಿಯಲ್ಲಿದ್ದಾರೆ. 7 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಡಿವೈಎಸ್ಪಿ ನೇತೃತ್ವದಲ್ಲಿ ಶಾಸಕರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಏನ್ ಕೇಳಿದ್ರು ಕೂಡ ಅವರು ಒಂದೇ ಉತ್ತರವನ್ನ ಕೊಡ್ತಾ ಇದ್ದಾರೆ. ನನಗೇನೂ ಗೊತ್ತಿಲ್ಲ ಅನ್ನೋ ಉತ್ತರವನ್ನ ಕೊಡ್ತಾ ಇದ್ದಾರೆ ಭೈರತಿ ಬಸವರಾಜ್ ಅವರು ಎನ್ನುವ ಮಾಹಿತಿ ಸಿಗ್ತಾ ಇರುವಂತದ್ದು. ಸಿಐಡಿ ವಿಚಾರಣೆಗೆ ಶಾಸಕ ಭೈರತಿ ಬಸವರಾಜ್ ಅವರು ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. A1 ಜಗ್ಗರೊಂದಿಗೆ ಸಂಪರ್ಕದ ಬಗ್ಗೆ ಸಿಐಡಿ ಅಧಿಕಾರಿಗಳು ಭೈರತಿ ಬಸವರಾಜ್ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಭೈರತಿ ಬಸವರಾಜ್ ಅವರು ತಿಳಿಸ್ತಾ ಇದ್ದಾರೆ. ಕೊಲೆಗೂ ಮುನ್ನ ಭೈರತಿಗೆ ಜಗ್ಗ ಕರೆ ಮಾಡಿದ್ರು ಎನ್ನಲಾಗ್ತಾ ಇದೆ. ವಿಚಾರಣೆಯಲ್ಲಿ ನಂಗೇನು ಗೊತ್ತಿಲ್ಲ ಅಂತ ಹೇಳಿ ಭೈರತಿ ಬಸವರಾಜ್ ಅವರು ತಿಳಿಸ್ತಾ ಇದ್ದಾರೆ. A1 ಜಗ್ಗ ಹಾಗೂ ನಿಮ್ಮ ನಡುವಿನ ರಿಯಲ್ ಎಸ್ಟೇಟ್ ವ್ಯವಹಾರಗಳಿವೆ. ನಿಮ್ಮ ವ್ಯವಹಾರಕ್ಕೆ ಅಡ್ಡ ಬಂದ ಅಂತ ಹೇಳಿ ಬಿಕ್ಲು ಶಿವನನ್ನ ನೀವು ಕೊಲೆ ಮಾಡಿಸಿದ್ರಾ ಅಂತ ಹೇಳಿ ಹಲವಾರು ಆಯಾಮಗಳಲ್ಲಿ ಸಿಐಡಿ ಅಧಿಕಾರಿಗಳು ಈಗಾಗಲೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಿಐಡಿ ಅಧಿಕಾರಿಗಳಿಂದ ಭೈರತಿ ಬಸವರಾಜ್ ಅವರಿಗೆ ಫುಲ್ ಡ್ರಿಲ್ ಅನ್ನ ಶುರು ಮಾಡಿದ್ದಾರೆ. ಸಾಕಷ್ಟು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. A1 ಆರೋಪಿ ಜಗ್ಗ ನಿಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾನ? ಈಗಲೂ ಕೂಡ ಸಂಪರ್ಕದಲ್ಲಿ ಇದ್ದ ಅಂದ್ರೆ ಅರೆಸ್ಟ್ ಆಗೋಕ್ಕೂ ಮುನ್ನ ಕೂಡ ಕೊಲೆ ಆದ್ಮೇಲೂ ಕೂಡ ಸಂಪರ್ಕದಲ್ಲಿ ಇದ್ನ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಕೊಲೆಗೂ ಮುನ್ನ ಸಾಕಷ್ಟು ಬಾರಿ ನಿಮ್ಗೆ ಕರೆ ಮಾಡಿದ್ದಾನೆ. ಈ ರೀತಿ ಎಲ್ಲ ಆಯಾಮಗಳಲ್ಲೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಲಸೂರು ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ ಅವರು ಈಗಾಗಲೇ ಸಿಐಡಿ ವಶದಲ್ಲಿದ್ದಾರೆ. ಮುಂದಿನ 7 ದಿನಗಳ ಕಾಲ ಸಿಐಡಿ ವಶದಲ್ಲೇ ಇರ್ತಾರೆ ಭೈರತಿ ಬಸವರಾಜ್ ಅವರು. ಸಿಐಡಿ ವಿಚಾರಣೆಯಲ್ಲಿ ಭೈರತಿಗೆ ಈಗಾಗಲೇ ಸಾಕಷ್ಟು ಆಯಾಮಗಳಲ್ಲಿ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಸಿಐಡಿ ಡಿವೈಎಸ್ಪಿ ಗೌತಮ್ರಿಂದ ಭೈರತಿ ಬಸವರಾಜ್ ಅವರನ್ನ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಭೈರತಿಗೆ ಸಾಕ್ಷ್ಯವನ್ನ ಮುಂದಿಟ್ಟು ಸಿಐಡಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ. A1 ಆರೋಪಿ ಜಗ್ಗನಿಗೆ ಸುಪಾರಿಯನ್ನ ನೀಡಿ ನೀವು ಕೊಲೆ ಮಾಡಿದ್ರಾ ಅಂದ್ರೆ ಸುಪಾರಿಯನ್ನ ನೀಡಿದ್ರಾ ನೀವು ಅಂತ ಹೇಳಿ ಆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಇದೇ ಕೇಸ್ನಲ್ಲಿ 3 ಬಾರಿ ವಿಚಾರಣೆಯನ್ನ ಕೂಡ ಭೈರತಿಯವರು ಎದುರಿಸಿದ್ರು. ಅಂದ್ರೆ ಬಿಕ್ಲು ಶಿವು ಕೊಲೆ ಏನಾಯ್ತು, ಆರೋಪಿ ಜಗ್ಗ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರನ್ನು ಕೂಡ ಈಗಾಗಲೇ ವಿಚಾರಣೆಯನ್ನ ಕೂಡ ನಡೆಸಲಾಗಿತ್ತು. ಅಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮಾಡಿದ್ರು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ, ಏನು ಬಿಕ್ಲು ಶಿವ ಕೊಲೆ ಆಗಿದ್ದಾರೆ ಅವರಿಗೆ ಸುಪಾರಿಯನ್ನ ಕೊಟ್ಟು ಇವರು ಕೊಲೆ ಮಾಡಿಸಿದ್ದಾರೆ ಎನ್ನುವ ಆರೋಪ ಇವರ ವಿರುದ್ಧ ಕೇಳಿ ಬಂದಿತ್ತು. ಹಲಸೂರು ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಈಗಾಗಲೇ ಸಂಕಷ್ಟ ಹೆಚ್ಚಾಗಿದೆ. ಎಫ್ಐ ಆರೋಪಿಯಾಗಿರುವಂತಹ ಶಾಸಕ ಭೈರತಿ ಬಸವರಾಜ್ ಸಿಐಡಿ ಡಿವೈಎಸ್ಪಿ ಗೌತಮ್ರಿಂದ ಭೈರತಿ ಅವರನ್ನ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಸಾಕಷ್ಟು ಆಯಾಮಗಳಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಕೇಸ್ ಸಂಬಂಧ ಆಡಿಯೋ ಸಾಕ್ಷಿಯನ್ನ ಕಲೆ ಹಾಕಿದ್ದಾರೆ ಸಿಐಡಿ ಅಧಿಕಾರಿಗಳು. ಜಗ್ಗನ ಜೊತೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋವನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾವ ರೀತಿ ನಡೀತಾ ಇದೆ ವಿಚಾರಣೆ? ಭೈರತಿ ಅವರ ರೆಸ್ಪಾನ್ಸ್ ಹೇಗಿದೆ? ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ದಿನಗಳ ಕಾಲ ನಿನ್ನೆ ಭೈರತಿ ಬಸವರಾಜ್ ಅವರಿಗೆ ಸಿಐಡಿ ಕಸ್ಟಡಿಗೆ ವಿಧಿಸಿತ್ತು ಕೋರ್ಟ್. ಹೀಗಾಗಿ ಪ್ರಕರಣದ ತನಿಖೆಯನ್ನ ಈಗಾಗಲೇ ಮೊದಲಿಂದನೂ ಕೂಡ ಆರಂಭ ಮಾಡಿದ್ರು. ಭಾರತೀನಗರ ಪೊಲೀಸ್ ಠಾಣೆಗೆ 2 ಬಾರಿ ಹಾಜರಾಗಿ ವಿಚಾರಣೆಯನ್ನ ಭೈರತಿ ಬಸವರಾಜ್ ಅವರು ಎದುರಿಸಿತ್ತು. ಆದ್ರೆ ಆ ಸಂದರ್ಭದಲ್ಲೂ ಕೂಡ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ, ನನಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ. ಅದೇ ರೀತಿಯಾದಂತಹ ಹೇಳಿಕೆಯನ್ನ ಈಗ ಸಿಐಡಿ ಅಧಿಕಾರಿಗಳ ಮುಂದೆನೂ ಕೂಡ ಇಡ್ತಾ ಇರುವಂತದ್ದು. ಅದಕ್ಕೆ ಕ್ರಾಸ್ ಕ್ವಶನಿಂಗ್ ಅನ್ನ ಈಗ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಭಾರತೀನಗರ ಪೊಲೀಸರ ಮುಂದೆ ಏನು 2 ಬಾರಿ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ, ಅದೇ ರೀತಿಯಾದಂತಹ ಹೇಳಿಕೆ. ಅದಕ್ಕೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಏನೇ ಕೇಳಿದ್ರು ಕೂಡ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೂ ಇದಕ್ಕೆ ಸಂಬಂಧ ಇಲ್ಲ, ನಾನು ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋ ಒಂದು ಆಂಗಲ್ ನಲ್ಲಿಗೆ ಮಾಜಿ ಸಚಿವರು ಹೇಳ್ತಾ ಇರುವಂತದ್ದು. ಸದ್ಯ ಪ್ರಕರಣದಲ್ಲಿ ಇತರೆ ಆರೋಪಿಗಳ ಏನ್ ಹೇಳಿಕೆ ಇದೆ ಅದನ್ನ ಕೂಡ ಮುಂದಿಟ್ಕೊಂಡು ಈಗ ಕ್ವಶನಿಂಗ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇನ್ನು ಏನು A1 ಜಗ್ಗ ಮತ್ತು A20 ಮಲಯಾಳಿ ಅಜಿತ್ ಏನಿದ್ದಾನೆ, ಈ ಇಬ್ಬರ ಜೊತೆನೂ ಕೂಡ ನೇರ ಖಾಸಾ ಸಂಪರ್ಕದಲ್ಲಿರುವಂತದ್ದು ಕೂಡ ಸಿಐಡಿ ಅಧಿಕಾರಿಗಳಿಗೆ ಗೊತ್ತಾಗಿದೆ.
ಹೀಗಾಗಿ ಈ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಏನೇ ನಡೀತಾ ಇತ್ತು ಈ A1 ಜಗ್ಗನ ಜೊತೆ ಈ ಭೈರತಿ ಬಸವರಾಜ್ ಅವರದು, ಅದರೆಲ್ಲದ್ರ ಬಗ್ಗೆನೂ ಕೂಡ ಕ್ವಶನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಕೊಲೆಗೂ ಮುನ್ನ ಸಾಕಷ್ಟು ಬಾರಿ ನಿಮಗೆ ಕರೆ ಮಾಡಿದ್ದಾನೆ A1 ಆರೋಪಿ ಜಗ್ಗ. ಹಲವಾರು ಬಾರಿ ಇಬ್ರು ಒಟ್ಟಾಗಿ ಕಾಣಿಸ್ಕೊಂಡಿದ್ದೀರಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ಇರುವಂತದ್ದು ಗೊತ್ತಾಗ್ತಾ ಇದೆ. ನೀವೇನ್ ಕೇಳಿದ್ರು ಇಲ್ಲ ಅಂತಿದ್ರಿ ಅನ್ನೋ ಒಂದು ಆಂಗಲ್ ಅಲ್ಲೂ ಕೂಡ ಕ್ವಶನಿಂಗ್ ಅನ್ನ ಮಾಡ್ತಾ ಇರುವಂತದ್ದು ಇದೊಂದು ಭಾಗ. ಸದ್ಯಕ್ಕೆ ಈ ಬಿಕ್ಲು ಶಿವ ಆರೋಪಿ ಆಗಿದ್ದಾರೆ. ಇದನ್ನ ನೋಡಿದಂತ ಆಡಿಯೋಗಳನ್ನು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಗಳ ಮೇಲೆ ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಏನು ಮಾತನಾಡಿದ್ದಾರೆ ಅವೆಲ್ಲವೂ ಕೂಡ ಲಭ್ಯ ಆಗಿರುವಂತದ್ದು, ಅಂದ್ರೆ ಮ್ಯಾಚ್ ಮಾಡುವಂತದ್ದು. ಹತ್ಯೆ ಪ್ರಕರಣ ಸಂಬಂಧ ಈ ತಾಂತ್ರಿಕ ಸಾಕ್ಷಿಯನ್ನ ಕೂಡ CID ಅಧಿಕಾರಿಗಳು ಕಲೆ ಹಾಕೊಂಡಿದ್ದಾರೆ. ಇನ್ನು ಭೈರತಿ ಬಸವರಾಜ್ ಈ ಜಗ್ಗನ್ ಜೊತೆ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋವನ್ನು ಕೂಡ CID ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು. ಇದನ್ನ ಮ್ಯಾಚ್ ಮಾಡುವಂತಹ ಕೆಲಸ, ಅಂದ್ರೆ ಈ ಧ್ವನಿಯನ್ನ ಸ್ಯಾಂಪಲ್ ಅನ್ನ ತೆಗೆದುಕೊಳ್ತಾರೆ ಭೈರತಿ ಬಸವರಾಜ್ ಅವರದು. ಅದಾದ್ಮೇಲೆ ಈ ಕಾಲ್ ರೆಕಾರ್ಡಿಂಗ್ ಏನಿದೆ ಅದನ್ನು ಕೂಡ FSL ಕಳಿಸ್ತಾರೆ. ಎರಡರಲ್ಲೂ ಕೂಡ ಒಂದಕ್ಕೊಂದು ತಾಳೆ ಆಯ್ತು ಅಂತಂದ್ರೆ ಭೈರತಿ ಬಸವರಾಜ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಧ್ವನಿ ಪರೀಕ್ಷೆ ಮಾಡೋದಕ್ಕೆ ಕೋರ್ಟ್ ಮನವಿಯನ್ನ ಪಡೆದುಕೊಳ್ಳೋದಕ್ಕೂ ಕೂಡ ಸಿದ್ಧತೆಯನ್ನ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಇನ್ನು CID ಅಧಿಕಾರಿಗಳಿಂದ ಈ ಧ್ವನಿ ಪರೀಕ್ಷೆಯನ್ನ ಏನಾದ್ರು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಎರಡೂ ಆಡಿಯೋಗಳು ಮ್ಯಾಚ್ ಆದ್ರೆ ಖಂಡಿತವಾಗ್ಲೂ ಕೂಡ ಭೈರತಿ ಬಸವರಾಜ್ಗೆ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ. ಸದ್ಯಕ್ಕೆ ಏನ್ CID ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರು ಕೂಡ ನನಗೆ ಗೊತ್ತಿಲ್ಲ, ನನಗೂ ಸಂಬಂಧ ಇಲ್ಲ ಅನ್ನೊಂದು ಹಾರಿಕೆ ಉತ್ತರವನ್ನ ಮಾತ್ರ ಕೊಡ್ತಾ ಇರುವಂತ. ಆದ್ರೆ ಅಧಿಕಾರಿಗಳಿಗೆ ಸಿಕ್ಕಂತಹ ಸಾಕ್ಷ್ಯಗಳೇನಿದೆ ಅದು ಸಾರಿ ಹೇಳ್ತಾ ಇರುವಂತೂ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗಿದೆ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ CID ಅಧಿಕಾರಿಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಕ್ವಶನಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ CID ಇನ್ನು ಶನಿವಾರದವರೆಗೂ ಕೂಡ ಸಾಕಷ್ಟು ಟೈಮ್ ಇದೆ. ಹೀಗಾಗಿ ಅವರಿಗೆ ಮತ್ತಷ್ಟು ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ CID ಅಧಿಕಾರಿಗಳು ಮಾಡ್ತಾರೆ. ತೇಜಸ್ವಿನಿ. ಓಕೆ, ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ಇಲ್ಲಿ ಆಡಿಯೋ ಕೂಡ ವೈರಲ್ ಆಗಿತ್ತು. ಅಂದ್ರೆ ಭೈರತಿ ಬಸವರಾಜ್ ಅವರು ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾರೆ ಅವರ ಜೊತೆ ಮಾತನಾಡಿರುವಂತಹ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಆ ಆಡಿಯೋವನ್ನ ಕೂಡ ಇಟ್ಕೊಂಡು ಈಗಾಗಲೇ ಸ್ಯಾಂಪಲ್ಗೆ ಕೂಡ ಕಳಿಸಿದ್ದಾರೆ. ಜೊತೆಗೆ ಕಾಲ್ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾಲ್ ಡೀಟೇಲ್ಸ್ ಅನ್ನ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಭೈರತಿ ಬಸವರಾಜ್ ಅವರು ಯಾರ ಜೊತೆ ಮಾತನಾಡಿದ್ರು, ಏನೇನೆಲ್ಲ ಮಾತನಾಡಿದ್ದಾರೆ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ, ತನಿಖೆಯನ್ನ ಕೂಡ ಕೈಗೊಂಡಿದ್ದಾರೆ.